ಕೆಲವೊಂದು ವಿಚಾರಗಳನ್ನ ನಿಮ್ಮ ಜೊತೆ ತರ್ತೀನಿ. ಅಧ್ಯಾಯ 6 ಶ್ಲೋಕ 5ರಲ್ಲಿ ಹೇಳುತ್ತೆ, ಮನುಷ್ಯನು ತನ್ನ ಮನಸ್ಸಿನ ಸಹಾಯದಿಂದಲೇ ತನ್ನನ್ನು ಉದ್ಧಾರ ಮಾಡ್ಕೋಬೇಕು. ಬೇರೆ ಏನೂ ಇಲ್ಲ. ನಮ್ಮ ಉದ್ಧಾರ ಮಾಡ್ಕೋಬೇಕು ಅಂದರೆ ನಮ್ಮ ಮನಸ್ಸಿನ ಸಹಾಯದಿಂದ ಮಾತ್ರ. ತನ್ನನ್ನು ಹೀನೈಸಿಕೊಳ್ಳಬಾರದು. ನೀವು ಇನ್ಸಲ್ಟ್ ಮಾಡ್ಕೋಬೇಡ್ರಿ, ಹರ್ಟ್ ಮಾಡ್ಕೋಬೇಡ್ರಿ. ಏನು ಹೇಳ್ತಾ ಇದ್ವಿ ಅಂದರೆ ಇದೇ ಹೇಳ್ತಾ ಇದ್ದಿದ್ದು. ತನ್ನನ್ನು ತಾನು ಹೀನೈಸಿಕೊಳ್ಳಬಾರದು. ಬದ್ಧನಾದಂಥ ಜೀವಿಗೆ ಮನಸ್ಸೇ ಬಂಧು, ಮನಸ್ಸೇ ಶತ್ರು. ಯಾವ ವ್ಯಕ್ತಿ ಏನಾದರೂ ಸಾಧನೆಗೆ ಹೊರಟಿದ್ದಾನೆ ಅಂತ ಅಂದರೆ ಅವನಿಗೆ ಬಂಧುವೂ ಮನಸ್ಸೇ, ಶತ್ರುವೂ ಮನಸ್ಸೇ ಅಂತ ಹೇಳುತ್ತೆ ಶ್ಲೋಕ 5. ಹಾಗೆ ಇನ್ನೊಂದು ಶ್ಲೋಕ ಹೇಳುತ್ತೆ, ಯಾರು ಮನಸ್ಸನ್ನು ಗೆದ್ದಿದ್ದಾರೋ ಅವನಿಗೆ ಮನಸ್ಸು ಬಂಧುವಾಗುತ್ತದೆ. ಮನಸ್ಸನ್ನು ಗೆಲ್ಲಬೇಕು. ನೀವು ಮನಸ್ಸಿದೆ ಹೇಗಿದೆ ಅಂತ ಬದುಕೋದಲ್ಲ, ಮನಸ್ಸನ್ನು ರೂಲ್ ಮಾಡಬೇಕು. ನೀವು ಮನಸ್ಸನ್ನು ರೂಲ್ ಮಾಡಿದ್ರಿಂದ ಅದು ನಿಮಗೆ ಬಂಧುವಾಗುತ್ತದೆ. ಆದರೆ ಹಾಗೆ ಮಾಡದಿರುವವನಿಗೆ ಅವನ ಮನಸ್ಸೇ ದೊಡ್ಡ ಶತ್ರುವಾಗುತ್ತದೆ. ಏನು ಮೈಂಡ್ ಪವರ್, ಮನಸ್ಸು ಮಾತಾಡಿದ್ವಲ್ಲ, ಭಗವದ್ಗೀತೆಯಲ್ಲಿ ಕೃಷ್ಣ ಉವಾಚ, ಇದು ಕೃಷ್ಣನ ಮಾತುಗಳು. ಮನಸ್ಸನ್ನು ಗೆಲ್ಲದೆ ಹೋದರೆ ಹೇಗೆ ಅದು ನಿಮಗೆ ರಿವರ್ಟ್ ಆಗಿ ಕೆಲಸ ಮಾಡುತ್ತೆ ಅಂತ, ಅದ್ರ ಬಗ್ಗೆ ಎಚ್ಚರಿಕೆ ಇರಬೇಕು. ಜೊತೆಗೆ 16ನೇ ಶ್ಲೋಕದಲ್ಲಿ ಹೇಳುತ್ತೆ, ಅರ್ಜುನನೇ, ಮನುಷ್ಯನು ಅತಿ ಹೆಚ್ಚಾಗಿ ತಿಂದರೂ ಅತಿ ಕಡಿಮೆ ತಿಂದರು. ನಾವೇನು ನಿಮಗೆ ಡೇ 2ನಲ್ಲಿ ಬಾಡಿ ಟೆಕ್ನಿಕ್ಸ್ ಬಗ್ಗೆ ಮಾತಾಡ್ತಾ ಫುಡ್ ಬಗ್ಗೆ ತುಂಬ ಹೇಳಿದೆ ನಾನು. ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಅತಿ ಹೆಚ್ಚಾಗಿ ತಿಂದರು ಅತಿ ಕಡಿಮೆ ತಿಂದರು, ಅಥವಾ ಅತಿ ಹೆಚ್ಚು ನಿದ್ದೆ ಮಾಡಿದರು. ಏನು 8 ಗಂಟೆ ಇದೆ, 8 ಗಂಟೆ ಬಿಯಾಂಡ್ ನಿದ್ದೆ ಮಾಡಿದರು, ಅಥವಾ ತಕ್ಕಷ್ಟು ನಿದ್ದೆ ಮಾಡದೇ ಇದ್ದರು. ಅಂದರೆ ಏನು ಮಿನಿಮಮ್ 6 ಅಂತ ಹೇಳಿದ್ವಿ ನಾವು, 6ಕ್ಕಿಂತ ನಿದ್ದೆ ಕಡಿಮೆ ಮಾಡದಿದ್ದರೂ ಯೋಗಿಯಾಗಲು ಸಾಧ್ಯವಿಲ್ಲ ಅಂತ. ಅಂದರೆ ನಿದ್ದೆಯನ್ನು ಒಂದು ಎನಿಮಿಯಾಗಿ ಟ್ರೀಟ್ ಮಾಡೋಂಗಲ್ಲ, ಅದನ್ನು ತುಂಬ ಗೌರವಿಸಬೇಕು. ಅದಕ್ಕೆ ಪಾಸಿಟಿವ್ ಆಗಿ ತಗೊಳ್ಳಿ. 6 to 8 ಸ್ಲೀಪನ್ನು ಮಾಡಬೇಕು. ಮತ್ತು ಲಿಮಿಟೆಡ್ ಫುಡ್, ಅತಿ ಹೆಚ್ಚು ತಿನ್ನೋಂಗಿಲ್ಲ, ಅತಿ ಕಡಿಮೆ ತಿನ್ನೋಂಗಿಲ್ಲ. ಎಷ್ಟು ತಿಂದಿದ್ದೀನಿ ಪರಿಜ್ಞಾನದೊಂದಿಗೆ ತಿನ್ನುವಂಥ ಅಭ್ಯಾಸ ಬೆಳೆಸ್ಕೋಬೇಕು ಅಂತ ಭಗವದ್ಗೀತೆಯಲ್ಲಿ ಹೇಳಲಾಗಿದೆ.